Guys, welcome back to my YouTube channel. ಇವತ್ತು ಆಕ್ಚುಲಿ ಲಾಂಗ್ ಟೈಮ್ ಆಯ್ತು ನಾನು ಲಾಗ್ ಮಾಡಿ. ಅದಕ್ಕೆ ಇವತ್ತು ಲಾಗ್ ಮಾಡ್ತಿದ್ದೀನಿ. ಇವತ್ತು ಏನ್ ಸ್ಪೆಷಲ್ ಅಂದ್ರೆ ಎಂಗೇಜ್ಮೆಂಟ್ ಗೈಸ್. ನಮ್ಮ ಮಾವನ ಮಗನ ಎಂಗೇಜ್ಮೆಂಟ್ ಇದೆ. ಸೊ ನೋಡಿ ಎಲ್ಲರೂ ರೆಡಿ ಆಗ್ತಿದ್ದಾರೆ, ತೋರಿಸ್ತೀನಿ. ಇವಳು ಹುಡುಗನ ತಂಗಿ, ಇವಳು ಸಿಸ್ಟರ್ ನೋಡಿ. ಸೊ ನಾವ್ ಅಣ್ಣನ್ ತೋರಿಸ್ತೀನಿ ಗೈಸ್. ಹಾಯ್ ಮಾಡು, ಹಾಯ್ ಮಾಡಿ ಗೈಸ್. ಇದು ನಮ್ಮ ಮಾವ, ಇದು ನಮ್ಮಮ್ಮ. ಇದು ನಮ್ಮ ಅಣ್ಣ ನೋಡಿ ಹೆಂಗ್ ರೆಡಿ ಆಗಿದ್ದಾನೆ. ಮದ್ವೆ ಹುಡುಗನ್ಕಿಂತ ಇವನೇ ಹೆಚ್ಚಾಗಿ ರೆಡಿ ಆಗೋನೆ. ಇದು ನಾರಾಯಣನವರು, ಹಾಯ್ ಮಾಡಿ. ಸೊ ನೋಡಿ ಈಗ ಹುಡುಗ ಪೂಜೆ ಮಾಡ್ತಿದ್ದಾರೆ. ನೋಡಿ ಗೈಸ್, ಇಬ್ರನ್ನ ತೋರ್ಸ್ಬೇಕಂತೆ. ತೋರ್ಸು ಅಂತಿದ್ದಾರೆ ಅವಾಗ್ಲಿಂದ. ಗೈಸ್ ನೋಡಿ ಗೈಸ್, ಇವನು ಮದ್ವೆ ಹುಡುಗ. ಅಷ್ಟೇ ಗೈಸ್, ಜಾಸ್ತಿ ಮಾತಾಡಲ್ಲ. ಮುಂದೆ ತೋರಿಸ್ತೀನಿ ಅಲ್ಲಿ ಹುಡುಗಿ ಮನೆಗೆ. ಇವಾಗ ಓಡ್ತಿದೀವಿ, ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಹುಡುಗಿ ಮನೆ ಎಲ್ಲಾನು ಹೇಗಿದ್ದಾರೆ ಅಂತ. ಸೊ ಈಗ ನೋಡಿ ನಮ್ಮ ಅತ್ತೆ ಕಾಣಿಸೋದಿಲ್ಲ ಅತ್ತೆ, ಬನ್ನಿ ಈ ಕಡೆ. ನಮ್ಮ ಅತ್ತೆ ಇವರು ನಾನು ಬುಟ್ಟಿ ಏನೇನ್ ಬೇಕು ಸಾಮಾನು ಎಲ್ಲ ತಗೊಂಡು ನಾವು ಹೊರಡ್ತಿದೀವಿ. ನೋಡಿ ಇದ್ರಲ್ಲೆಲ್ಲ ಪ್ಯಾಕ್ ಮಾಡಿದ್ದಾರೆ ಏನೇನ್ ಬೇಕು ಎಂಗೇಜ್ಮೆಂಟ್ಗೆ ಅಂತ. ಫ್ರೆಂಡ್ ಮದ್ವೆ ಮಾಡ್ತೀರಿ, ನೀನ್ ಯಾವಾಗ ಐತಿಯ ಮದ್ವೆ? ನಮ್ದಿನ್ನು ನೋಡೋಣ, ಯಾವ್ದಾದ್ರು ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಆಗಣ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನೋಡಿ ಗೈಸ್, ನೋಡೋಣ ನಮ್ಮ ಅಣ್ಣಂಗೆ ಯಾವ ತರ ಹುಡುಗಿ ಬೇಕು ಅಂತ. ಅವ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾನೆ. ಕಮೆಂಟ್ ಮಾಡಿ ಯಾರು ಹುಡುಗಿ ಇದ್ರೆ. ಬಾಯ್ ಮಾಡಪ್ಪ, ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಮಾಡು. ಅವ್ನ್ ಮಗ್ಳು ಗೈಸ್ ಇವ್ರು. ಬಾಯ್ ಮಾಡು, ಪಪ್ಪಿ ಕೊಡೋಣ. ಬಾಯ್ ಮಾಡು, ಬಾಯ್ ಬಾಯ್ ಮಾಡು, ಬಾಯ್ ಬಾಯ್. ಸೊ ನೋಡಿ ಗೈಸ್, ಮದುವೆ ಹುಡುಗ ಮಾತಾಡ್ಸರ್ ಮಾತಾಡಕ್ಕೆ ಇಲ್ಲ, ಓಡ್ತಾನೆ ನಾಚ್ಕೊಂಡು. ಅತ್ತೆ ಹಾಯ್. ಏನ್ ಮಾತಾಡಕ್ಕೆ ಇಲ್ವಲ್ಲ ನೀನು? ಕೊಡಿ ಮೇಡಮ್ ಅವ್ರಿ, ಏನ್ ಮಾತಾಡ್ಬೇಕು ಹೇಳಿ. ಓಕೆ, ಖುಷಿ ಆಯ್ತೈತೆ, ತುಂಬಾ ಖುಷಿ ಆಯ್ತದೆ. ಸುಮಾರು ದಿನ ಆಗ್ಬಿಟ್ಟಿತ್ತು ಫಂಕ್ಷನ್ ಆಗಿ, ಅದಕ್ಕೋಸ್ಕರ ಇವಾಗ ಎಲ್ಲ ಮಾಡ್ತಾ ಇದೀವಿ. ತುಂಬಾ ಖುಷಿ. ನಮ್ಮ ಯಜಮಾನ್ರು ನಮ್ಮ ಮಾವವ್ರು ಕರ್ಕೊಬರಕ್ ಹೋಗಿದ್ದಾರೆ, ರೆಡಿ ಆಗ್ಬಿಟ್ಟಿ. ಹೌದು, ಇನ್ನೇನ್ ಹೇಳಿ. ಯಾರ್ ನೀನು? ನೀನ್ ಗಂಡ್ ಮಗನ? ಹೆಣ್ಮಗು ಅಲ್ಲ ನೀನು. ನಿನ್ನ ಹೆಸರೇನಿಲ್ಲ? ಸೃಜನ್. ಸುಜನ್, ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? ಪಾಸ್ ಆದ್ರೆ 4, ಫೇಲ್ ಆದ್ರೆ 3. ನಿಂಗ್ ಗಾಳಿ ಊದು. ಡಿಕ್ಕಿ ಒಳಗೆ ಇನ್ನೇನು ಗಾಳಿ ಬಂದ ನೀವು ಉಸಿರು ಓದ್ಬೇಕು ಹಿಂಗೆ. ಯಾಕೆ ಯಾಕೆ ನಿಂತ್ಕೋಬೇಕು? ನೀನ್ ನಿಂತ್ಕೋ, ನೀನ್ ನಿಂತ್ಕೋ. ನಾನೇ ನಿಂತ್ಕೊಳ್ಳೋದು ಆಯ್ತು. ನಾನೇ ನಿಂತ್ಕೊಳ್ಳೋದು. ಲಿಫ್ಟಿಗ ತುಡಿಗ ಹಾಕೋರ ಮಕ್ಕಳ ಲಿಫ್ಟಿಗ ಮಾಡ್ತಾರೆ, ತುಡಿಗ ಹಾಕೋರ ಮಕ್ಕಳ ಕಣ್ಣೋಳು. ಅಯ್ಯೋ ನೋಡಲ್ಲಿ ಹೆಂಗ್ ಕಾಣ್ತಾವಳೆ. ಹೊರಟಿದೀವಿ ನೋಡಿ. ಮತ್ತೆ ಇಲ್ಲಿ ನಮ್ಮ ಅಣ್ಣ ಗೈಸ್, ಈಗ ಹೊರಡೋಕ್ ಮುಂಚೆ ಇಲ್ಲಿ ದೇವಸ್ಥಾನ, ಊರ್ ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ಬೇಕಂತೆ. ಸೊ ಅಲ್ಲಿಗೆ ನಾವು ಹೋಗ್ತಿದೀವಿ ಗೈಸ್. ಇದೇ ದೇವಸ್ಥಾನ, ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ಬೇಕಂತೆ ಹೋಗ್ಬೇಕಾದ್ರೆ. ಸೊ ನೋಡಿ 2 ದೇವಸ್ಥಾನ ಇದೆ ಇಲ್ಲಿ. ಇವರಿಬ್ರು ಬೈಕಲ್ ಬರ್ತಿದ್ದಾರೆ ಗೈಸ್. ಇವರು ಮೈಸೂರವರೆಗೂ ಬೈಕಲ್ಲೇ ಬರ್ತಾರಂತೆ. ಸೊ ಅವ್ರು ಪೂಜೆ ಮಾಡ್ತಿದ್ದಾನೆ. ಫಸ್ಟ್ ಹೋಗ್ಬೇಕಾದ್ರೆ ಎಲ್ಗಾದ್ರೂ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ಕೊಂಡು ಹೋಗ್ಬೇಕಂತೆ ದೇವ್ರನ್ನ. ಸೊ ಅದಕ್ಕೆ ಅವನು ದೇವಸ್ಥಾನ ಕ್ಲೋಸ್ ಆಗಿದೆ, ಅಲ್ಲೇ ಕರ್ಪೂರ ಹಚ್ಚಿ ಗನ್ ಕಡೆ ಹಚ್ಚಿ ಇಲ್ಲೇ ಪೂಜೆ ಮಾಡ್ತಿದ್ದಾನೆ. ಸೊ ಒಳ್ಳೇದಾಗ್ಲಿ ಗೈಸ್.
ಅಷ್ಟೇ ಕೇಳೋದು. ಮುಗಿಸ್ಕೊಂಡ್ ಬರ್ತಿದಾರಲ್ಲ, ಈ ದೇವಸ್ಥಾನ ಪೂಜೆ ಮಾಡಿ ಮತ್ತೆ ಈ ದೇವಸ್ಥಾನ ಪೂಜೆ ಮಾಡ್ಕೊಂಡ್ ಬರ್ತಿದ್ದಾರೆ. ನೋಡಿ ನಾವು ಕಾರಲ್ಲಿ ಹೋಗ್ತಾ ಫುಲ್ ಎಂಜಾಯ್ ಮಾಡ್ಕೊಂಡು ಹೊರಟು. ಒಂಥರ ಏನೋ ಒಂದು ಫಂಕ್ಷನ್ ಅಂದರೆ ತುಂಬ ಖುಷಿ ಗೈಸ್. ಮದುವೆ ಹುಡುಗಂಗೆ ಖುಷಿ ಆಗ್ತಿದೆ ಇಲ್ವೋ, ಎಂಗೇಜ್ಮೆಂಟ್ ಆಗ್ತಿರೋದಕ್ಕೆ ನಮಗೆ ತುಂಬ ಖುಷಿ, ಎಕ್ಸೈಟ್ಮೆಂಟ್ ಆ್ಯಂಡ್ ತುಂಬ ಖುಷಿ ಆಗ್ತಿತ್ತು ನಮಗೆ. ನೋಡಿ ಇಲ್ಲಿ ಹೇಗೆ ಮಲಗಿದ್ದಾಳೆ. ಸೊ ಫೈನಲಿ ಗೈಸ್ ನಾವೀಗ ಹುಡುಗಿಯರ ಮನೆಗೆ ಬಂದ್ವಿ. ನೋಡಿ ಎಲ್ಲರೂ ಬರ್ತಿದ್ದಾರೆ. ಹೇಗೆ ಹೋಗ್ತೀವಿ ನೋಡಿ ಗೈಸ್, ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ಮದ್ವೆ ಗಂಡಿದ್ದಾರೆ. ಏನ್ ನೋಡ್ತಾ ಇದ್ದೀವಿ? ನಾವು ಎಂಗೇಜ್ಮೆಂಟ್ಗೆ ತಂದಿರೋಂಥ ಸಾಮಾನುಗಳೆಲ್ಲ ಇಲ್ಲಿ ಜೋಡಿಸಿ ಹಸಿ ಎಲ್ಲ ಬರ್ದಿ ಎಲ್ಲ ರೆಡಿ ಮಾಡ್ತಿದ್ರು. ಇವ್ರ ಕಡೆನೇ ಒಂಥರ ಡಿಫ್ರೆಂಟಾಗಿ ಮಾಡ್ತಿದ್ರು. ಒಂಥರ ಚೆನ್ನಾಗಿತ್ತು ನೋಡೋದಕ್ಕೆ. ಮೆಲ್ಲ ಮೆಲ್ಲ ಬಂದ ಸೂರ್ಯಕಾಂತಿಯೋ, ಹಚ್ಚ ಹಚ್ಚ ಹಸುರಿನ ಕಾಂತೆಯೋ, ಬೆಳ್ಳನೆಯ ಹಾಲನೂರೆ ಬೆಣ್ಣೆಯೋ, ಅಚ್ಚ ಕನ್ನಡದ ಸಿರಿಗೌರಿಯೋ, ಕೋಟಿ ದೇವರೇ ಕಳಿಸಿದ ನನ್ನ ದೇವತೆ ಮನೆಗೆ ಪಾದವನ್ನೇ ಇಟ್ಟಳಂತೆ. ಬ್ರಹ್ಮ ಕಣ್ಣಿನ ಕಾಂತಿಯೇ ನಮ್ಮ ಅಮ್ಮನಾಗೆ ಮಗೆ ಮತ್ತೆ ಲಾಲಿ ಹಾಡುಗಳಂತೆ. ಸೂರ್ಯಕಾಂತಿಯೋ. ಸೊ ಈ ಕ್ಲಿಪ್ಪಿಂಗ್ ಆದಮೇಲೆ ನೆಕ್ಸ್ಟು ಹುಡುಗ ಹುಡುಗಿದು ಫೋಟೋಸ್ ತೆಗೆಸ್ತಿರ್ತಾರೆ. ನಾವಂತೂ ಅವ್ರನ್ನ ರೇಗಿಸಿ ತುಂಬ ಚೆನ್ನಾಗಿ ಗೋಳಾಡಿಸ್ತೋ, ಹಂಗೆ ಪೋಸ್ ಕೊಡಿ ಹಿಂಗೆ ಪೋಸ್ ಕೊಡಿ ಅಂತ ಹೇಳ್ಬಿಟ್ಟು ಚೆನ್ನಾಗಿತ್ತು. ನೂರು ನೂರು ಕೋಟಿ ಜನುಮಗಳು ಬರಲಿ ಗೆಳೆಯ ಎಂದು ನಿನ್ನ ಒಲುಮೆ ಗರಿ ಇರಲಿ. ಹಾಲು ಜನಿನಲಿ ಸೇರಿದಂತೆ ಸೇರಿ ಬಾಳುವೆ ಜೊತೆಯಂತೆ ಅನವರತ ನಗು ನಗುತ್ತಾ ಕುತ್ಕೊಂಡಿದೀವಿ. ಎಲ್ಲ ಫಂಕ್ಷನ್ ಮುಗೀತು ಎಲ್ಲ ಆಯ್ತು. ಈಗ ಹಂಗೆ ಸುಮ್ನೆ ಎಲ್ಲ ಮುಗಿಸ್ಕೊಂಡ್ ಕೂತಿದ್ವಿ ನೋಡಿ ಮದುವೆ ಹುಡುಗನ. ಅಷ್ಟೇ ಗೈಸ್, ಇವತ್ತು ಜಾಸ್ತಿ ರ್ಯಾಂಡಮ್ ಆಗಿ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ. ನಾನು ಊಟಕ್ಕೆ ಹೋಗ್ಬಿಟ್ಟಿದ್ದೆ, ಆಗಾಲೆ ಎಲ್ಲ ಫಂಕ್ಷನ್ ಮುಗ್ದೋಗಿತ್ತು. ಆದಷ್ಟು ಕವರ್ ಮಾಡಿದೀನಿ ಗೈಸ್. ಅಷ್ಟೇ, ಎಲ್ಲ ಸುಮ್ನೆ ಟೈಮ್ ಪಾಸ್ ಮಾಡ್ಕೊಂಡ್ ಕೂತಿದೀವಿ. ನೋಡ್ತೀನಿ ನೆಕ್ಸ್ಟ್ ಎಲ್ಲ ಮುಗಿತಿಗೆ ಹೋಗ್ಬೇಕು ಮನೆಗೆ.
ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ